ಇವತ್ತು ನಮ್ಮ ಪುರಸಭೆನ ನಗರಸಭೆಯಾಗಿ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಪುರಸಭೆನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸ್ಕೊಟ್ರು. ಅದ್ರ ಜೊತೆಗೆ ಬರೀ ನಗರಸಭೆ ಆದರೆ ಸಾಲದು ಅಂಥೇಳಿ ಡೆವಲಪ್ಮೆಂಟ್ಸ್ಗೆ ಅವಕಾಶ ತಗೊಬೇಕು ಅಂಥೇಳಿ ಏನು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ನಗರಸಭೆ ವ್ಯಾಪ್ತಿಯಲ್ಲಿ. ಅದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮತ್ತು ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಮಾಲೂರು ಕೆರೆ ಅಭಿವೃದ್ಧಿ ಮಾಡೋದಾಗಿರ್ಬೋದು, ಆ ಜೊತೆಗೆ ಮನೆ ಮನೆ ನಲ್ಲಿ ಕೊಡೋಂಥದ್ದಾಗಿರ್ಬೋದು, ಮತ್ತು ಅಂಬೇಡ್ಕರ್ ಉದ್ಯಾನವನ ಅದನ್ನು ಮಾಡೋಂಥದ್ದಾಗಿರ್ಬೋದು, ಸುಮಾರು ಇಂದಿರಾ ಕ್ಯಾಂಟೀನ್ ಮಾಡಿದಂಥದ್ದಿರ್ಬೋದು, ಇಂಥ ಸುಮಾರು ಹೊಸ ಫ್ಲೇಓವರ್ ಮಾಡೋಂಥದ್ದು, ಮತ್ತು ರಿಂಗ್ ರಸ್ತೆ ಫ್ಲೇಓವರ್ ಮಾಡೋದ್ರ ಜೊತೆಗೆ 4 ಲೈನ್, ಅದ್ರ ಜೊತೆಗೆ ವಿಶೇಷವಾಗಿ ಪ್ರಾಧಿಕಾರದಿಂದ ಏನು ಮಾಸ್ಟರ್ ಪ್ಲ್ಯಾನ್ ಮೊದಲಾಗಿದ್ದು 12 ಕಿಲೋಮೀಟ್ರ್, 12 ಕಿಲೋಮೀಟ್ರಲ್ಲಿ 4 ಕಿಲೋಮೀಟ್ರ್ ಪ್ರಾಧಿಕಾರದಿಂದ ಈಗಾಗಲೇ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದಿರ್ಬೋದು. ಇವೆಲ್ಲ ಜೊತೆಗೆ ಪುರಸಭೆ ಅಂತ ಮೊದಲಿಂದ ಹೆಂಗಿತ್ತಂದರೆ ಏನೇನೂ ಮೂಲಭೂತ ಸೌಕರ್ಯಗಳಿರಲಿಲ್ಲ. ಅದು ಗ್ರಾಮ ಪಂಚಾಯತಿಗಿಂತ ಕಡಬಾಟ್ಲಾಗಿತ್ತು. ಅದರ ಮೊದಲ ಅವಧಿಯಲ್ಲಿ ನನಗೆ ಸಿಕ್ಕ ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಅವಕಾಶ ಪ್ರಯತ್ನ ಮತ್ತು 2ನೇ ಅವಧಿಗೆ ಸರ್ಕಾರದಲ್ಲಿ ಶಾಸಕನಾಗಿದ್ದರಿಂದ ಮತ್ತು ಸರ್ಕಾರ ಪುರಸಭೆನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದು, ಆ ಜೊತೆಗೆ ಏನು ಗ್ರಾಮ ಪಂಚಾಯತಿಗಿಂತ ಕಡಿಮೆ ಕೆಳಮಟ್ಟದಲ್ಲಿತ್ತೋ ಈ ಪುರಸಭೆ, ಅಂಥವುದನ್ನು ನಾವು ಏನೋ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ನಮ್ಮ ಪುರಸಭೆ ಆಡಳಿತ ಅಧ್ಯಕ್ಷಗಳು ಮತ್ತು ಪುರಸಭೆ ಸದಸ್ಯಗಳು. ಆಮೇಲೆ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳೋದು ಅಂದರೆ, ಪಕ್ಷಾತೀತವಾಗಿ 5 ವರ್ಷ ಎಲ್ಲರೂ ಕೂಡ ಡೆವಲಪ್ಮೆಂಟ್ಸಿಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದು ಕೂಡ ನಾನು ತಿಳ್ಕೊಬೇಕಾಗ್ತದೆ. ಅದು ಬಸ್ ಸ್ಟ್ಯಾಂಡ್ ಕಟ್ಟುವಂಥ ಸಂದರ್ಭದಲ್ಲಿ ಆ ಬಸ್ ಸ್ಟ್ಯಾಂಡನ್ನು ಡೆಮೊಲೇಷನ್ ಮಾಡಬೇಕಾದಾಗ ನಮ್ಮ ಪುರಸಭೆ ಆಡಳಿತ ಸರ್ವಾನುಮತದಿಂದ ಕೊಟ್ಟಂಥ ತೀರ್ಮಾನ ಇರ್ಬೋದು, ಮತ್ತು ಏನು ಅಂಗಡಿಗಳು ಸುಮಾರು ವರ್ಷಗಳಿಂದ ಆಕ್ಷನ್ ಮಾಡದೆ ತುಂಬ ಪುರಸಭೆಗೆ ಅನ್ಯಾಯ ಆಗ್ತಾಯಿತ್ತು, ಟ್ಯಾಕ್ಸ್ ಇಲ್ಲದೆ, ಬಾಡಿಗೆಗಳಿಲ್ಲದೆ, ಅದಕ್ಕೂ ಕೂಡ ಸರ್ವಾನುಮತದಿಂದ ಸಹಕಾರ ಕೊಟ್ಟಂಥದ್ದಿರ್ಬೋದು. ಅದ್ರ ಜೊತೆಗೆ ಹುಣಸುಮರೆ ಕೆಳಗಡೆ ಅಂಗಡಿಗಳು ತುಂಬ ವರ್ಷಗಳಿಂದ ಅಲ್ಲಿ ಏನು ಕಟ್ತಾಯಿದ್ರು ಏನು ಕಟ್ತಾ ಇಲ್ಲೋ ಪುರಸಭೆಗೆ, ಅದು ದೊಡ್ಡ ದಂಧೆ ಆಗಿತ್ತು. ಅದನ್ನು ಡೆಮೊಲೇಷನ್ ಮಾಡೋದಕ್ಕೆ ತಗೊಂಡಂಥ ತೀರ್ಮಾನ ಇರ್ಬೋದು, ಮತ್ತು ಹಾಸ್ಪಿಟಲ್ ಹೊಸದಾಗಿ ಬೇರೆ ಕಡೆ ಮಾಡೋದಕ್ಕೆ ತಗೊಂಡಂಥ ತೀರ್ಮಾನ ಇರ್ಬೋದು. ಎಲ್ಲ ಸಂದರ್ಭಗಳು ಎಲ್ಲ ಡೆವಲಪ್ಮೆಂಟ್ಸು ಕೂಡ ಕೆರೆ ಅಭಿವೃದ್ಧಿ ಇರ್ಬೋದು, ಮತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲ ಕೂಡ ಪಕ್ಷಾತೀತವಾಗಿ 5 ವರ್ಷ ನನಗೆ ಕೊಟ್ಟಂಥ ಸಹಕಾರ ಇವತ್ತು ನಗರಸಭೆ ಮಾಡಬೇಕು ಅಂತೇಳಿ ಪುರಸಭೆಯ ಆಡಳಿತದಲ್ಲಿ ಸರ್ವಾನುಮತದಿಂದ ಒಂದು ತೀರ್ಮಾನ ತಗೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದು ಕೂಡ ಇರ್ಬೋದು. ಇವತ್ತು ನಗರಸಭೆ ಆಗಿದೆ. ನಗರಸಭೆ ಜೊತೆಗೆ ಇವತ್ತು ತುಂಬ ಮೂಲಭೂತ ಸೌಕರ್ಯಗಳು ಬಾಕಿ ಇತ್ತು. ಅದಕ್ಕೆ ಈಗ ವಿಶೇಷವಾಗಿ ನಾವು ಎರೆಗೋಳು ನೀರು ಕೊಟ್ಟಿದ್ದ ಜೊತೆಗೆ ಸುಮಾರು ಈಗ ಪ್ರೆಸೆಂಟ್ 40 ಕೋಟಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಕೊಟ್ಟಿದ್ದಾರೆ ನಮ್ಮ ನಗರಸಭೆಗೆ. 40 ಕೋಟಿ, ಅದರಲ್ಲಿ 20 ಕೋಟಿ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿಬಿಟ್ಟಿದೆ. ಕೆಲಸ ಈಗಲೇ ಪ್ರಾರಂಭ ಆಗಬೇಕಿತ್ತು. ಆ ಪೈಪ್ಲೈನ್ಗಳು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಒಳ್ಳೆ ಕಾಂಟ್ರಾಕ್ಟ್ ಕೂಡ ಸಿಕ್ಕಿದ್ದಾರೆ, ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿದೆ. ಅದು 24.25 ಕಿಲೋಮೀಟರ್ ಇದೆ ನಗರಸಭೆ ವ್ಯಾಪ್ತಿಯಲ್ಲಿ. 24.25 ಕಿಲೋಮೀಟರ್ ಈಗಾಗಲೇ ಟೆಂಡರ್ ಮುಗಿದು ವರ್ಕ್ ಆರ್ಡರ್ ಇಶ್ಯೂ ಆಗಿರೋದು ಕೂಡ ಒಂದಿದೆ. ಅದ್ರ ಜೊತೆಗೆ ಇನ್ನೊಂದು 20 ಕೋಟಿ ಈಗ ಟೆಂಡರ್ ಪ್ರೋಸೆಸ್ಸಲ್ಲಿ ಟೆಂಡರಲ್ಲೇ ಇದೆ. ನನ್ನ ಪ್ರಕಾರ ಇನ್ನು 1-1.5 ತಿಂಗಳಲ್ಲಿ ಟೆಂಡರ್ ಕೂಡ ಓಪನ್ ಆಗ್ತಾ ಇದೆ. ಅದು 20 ಕೋಟಿಯಲ್ಲಿ ನಾವು 22 ಕಿಲೋಮೀಟರ್ ಡಾಂಬರ್ ರಸ್ತೆ ಇದೆ. ಮೊದಲು 24.25 ಕಿಲೋಮೀಟರ್ ಇದೆ 20 ಕೋಟಿಯಲ್ಲಿ. ಈ 20 ಕೋಟಿಯಲ್ಲಿ 22 ಕಿಲೋಮೀಟರ್ ರಸ್ತೆ ತಗೊಂಡಿದ್ದೀನಿ, 5.5 ಕಿಲೋಮೀಟರ್ ಡ್ರೈನೇಜ್ ತಗೊಂಡಿದ್ದೀನಿ.
ಇದು ನಗರಸಭೆಗೆ ವಿಶೇಷವಾದ ಅನುದಾನಗಳನ್ನು ತಂದಿದ್ದೀವಿ. ಅದಕ್ಕೆ ಎಲ್ಲ ಮುಖಂಡಗಳು ಕರೆಸಿ ನಾನು ವಾರ್ಡ್ ನೋಡಿ, ಮೊದಲು ನಾವು ಪ್ಲಾನ್ ಮಾಡುವಾಗ ಒಂದು ಮಾಹಿತಿಯನ್ನು ಕೊಡ್ತೀನಿ. ಪ್ಯಾಕೇಜ್ ನಂಬರ್ 1 4,25,00,000 ಇದೆ. ಅದರಲ್ಲಿ ವಾರ್ಡ್ ನಂಬರ್ 12, ವಾರ್ಡ್ ನಂಬರ್ 13, ವಾರ್ಡ್ ನಂಬರ್ 14 ಮತ್ತು 15, 16 1, 2, 3, 4, 5 ವಾರ್ಡ್ಗಳು 4.5 ಕಿಲೋಮೀಟ್ರು ರಸ್ತೆ ಪ್ರಾವಿಜನ್ ಮಾಡಿದ್ವಿ 425 ಕೋಟಿಯಲ್ಲಿ. ಪ್ಯಾಕೇಜ್ 2 ಪ್ಯಾಕೇಜ್ 2ರಲ್ಲಿ 1,75,00,000 ಇದೆ. ವಾರ್ಡ್ ನಂಬರ್ 16ರಲ್ಲಿ 1 ಕಿಲೋಮೀಟ್ರು 250 ಮೀಟರ್ 1.25 ಕಿಲೋಮೀಟರ್ ರಸ್ತೆ ಪ್ರಾವಿಜನ್ ಮಾಡ್ಕೊಂಡಿದ್ವಿ. ಅದರಲ್ಲಿ ಡ್ರೈನ್ ಕೂಡ ಸೇರಿಕೊಂಡಿದೆ. ಅದ್ರ ಜೊತೆಗೆ ಪ್ಯಾಕೇಜ್ ನಂಬರ್ 3 42 ಲಕ್ಷ ಇದೆ. ವಾರ್ಡ್ ನಂಬರ್ 16ಗೆ ಬರುತ್ತೆ. 1 ಕಿಲೋಮೀಟ್ರು 200 ಮೀಟರ್ ಅದು ರಸ್ತೆ ಪ್ರಾವಿಜನ್ ಮಾಡ್ಕೊಂಡಿದ್ವಿ. ಅದೇ ರೀತಿ ಪ್ಯಾಕೇಜ್ ನಂಬರ್ 4 86 ಲಕ್ಷ ಇದೆ. ವಾರ್ಡ್ ನಂಬರ್ 15 1 ಕಿಲೋಮೀಟ್ರು 350 ಮೀಟರ್ ಅದು ರಸ್ತೆ ಕೂಡ ತಗೊಂಡಿದ್ದೀವಿ. ಪ್ಯಾಕೇಜ್ ನಂಬರ್ 5 1,77,00,000 ಇದೆ. 22 ವಾರ್ಡು, 23 ವಾರ್ಡು, 24 ಮತ್ತು 17 2 ಕಿಲೋಮೀಟ್ರು 150 ಮೀಟರ್ ರಸ್ತೆ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಪ್ಯಾಕೇಜ್ ನಂಬರ್ 6 ಅದರಲ್ಲಿ 95 ಲಕ್ಷ ಇದೆ. 23 ಮತ್ತು 24 ವಾರ್ಡ್ ನಂಬರ್ 1.5 ಕಿಲೋಮೀಟ್ರು ಡಾಂಬರು ಮತ್ತು ಡ್ರೈನ್ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪ್ಯಾಕೇಜ್ ನಂಬರ್ 7ರಲ್ಲಿ 72,80,000 ಇದೆ. ಅದಕ್ಕೆ 25 ಮತ್ತು 26 ವಾರ್ಡಲ್ಲಿ 700 ಮೀಟ್ರು ರಸ್ತೆ ಮತ್ತು ಡ್ರೈನ್ ಪ್ರಾವಿಜನ್ ಮಾಡ್ಕೊಂಡಿದ್ವಿ. ಅದೇ ರೀತಿ ವಾರ್ಡ್ ಪ್ಯಾಕೇಜ್ ನಂಬರ್ 9ರಲ್ಲಿ 2,79,00,000 ಇದೆ. ಪ್ಯಾಕೇಜ್ 9ರಲ್ಲಿ 2,79,00,000. ಅದರಲ್ಲಿ ವಾರ್ಡ್ ನಂಬರ್ 1 ಮತ್ತು 2 ಇಲ್ಲಿ ಮತ್ತು ಇನ್ನೊಂದು ರಾಜೀವ್ ನಗರ 2 ಅದು 2 ಕಿಲೋಮೀಟ್ರು 700 ಮೀಟ್ರು ಸುಮಾರು 3 ಕಿಲೋಮೀಟ್ರು ಡಾಂಬರ್ ರಸ್ತೆ ಇದೆ. ಮತ್ತು ಅದೇ ರೀತಿ ಪ್ಯಾಕೇಜ್ ನಂಬರ್ 10 1,54,00,000 ಇದೆ. ವಾರ್ಡ್ ನಂಬರ್ 19 ಮತ್ತು 20 2 ಕಿಲೋಮೀಟರ್ 200 ಮೀಟ್ರು ರಸ್ತೆಯನ್ನು ಪ್ರಾವಿಜನ್ ಮಾಡ್ಕೊಂಡಿದೆ. ಅದರ ಡ್ರೈನು ಕೂಡ ಸೇರಿಕೊಂಡಿದೆ. ಅದೇ ರೀತಿ ಪ್ಯಾಕೇಜ್ ನಂಬರ್ 11 63,50,000 ವಾರ್ಡ್ ನಂಬರ್ 6, 8, 4, 10, 11 ಅದರಲ್ಲಿ 1 ಕಿಲೋಮೀಟ್ರು 900 ಮೀಟ್ರು ಸುಮಾರು 2 ಕಿಲೋಮೀಟ್ರ್ ರಸ್ತೆ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಪ್ಯಾಕೇಜ್ ನಂಬರ್ 12 1,74,00,000 ಕೊಟ್ಟಿದ್ದೀವಿ. ಅದು ಯಾವ್ಯಾವ ವಾರ್ಡ್ ಗೊತ್ತಾ? 5, 6 ವಾರ್ಡ್ ನಂಬರ್ 7, ವಾರ್ಡ್ ನಂಬರ್ 8, ವಾರ್ಡ್ ನಂಬರ್ 3 ಸುಮಾರು 2.5 ಕಿಲೋಮೀಟರ್ ರಸ್ತೆಯನ್ನು ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪ್ಯಾಕೇಜ್ 13 34,20,000 ಇದೆ. ವಾರ್ಡ್ ನಂಬರ್ 10 ಮತ್ತು 17 600 ಮೀಟ್ರ್ ರೋಡ್ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ವಾರ್ಡ್ ನಂಬರ್ 14 ಅದು 1,28,00,000 ಇದೆ. ಅದು ವಾರ್ಡ್ ನಂಬರ್ 17 ಮತ್ತು 18 1.5 ಕಿಲೋಮೀಟರ್ ರಸ್ತೆ ಪ್ರಾವಿಜನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಪ್ಯಾಕೇಜ್ ನಂಬರ್ 15 ಲಕ್ಷ ಇದೆ. ವಾರ್ಡ್ ನಂಬರ್ 7 500 ಮೀಟರ್ ರಸ್ತೆ ಮಾಡಬೇಕಾಗಿದೆ. ಟೋಟಲ್ 20 ಕೋಟಿ 24 ಕಿಲೋಮೀಟರ್ 650 ಮೀಟರ್ ಇದು ವರ್ಕ್ ಸ್ಟಾರ್ಟ್ ಮಾಡಬೇಕಾಗಿದೆ. ಈಗ ಟೆಂಡರು ವರ್ಕ್ ಸ್ಟಾರ್ಟ್ ಆಗಬೇಕಾಗಿದೆ. ವರ್ಕ್ ಆರ್ಡರ್ ಕೂಡ ಇಶ್ಯೂ ಆಗಿಬಿಟ್ಟಿದೆ. ಅದೇ ರೀತಿ ಮತ್ತೆ 20 ಕೋಟಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಈಗ ಟೆಂಡರ್ ಪ್ರೋಸೆಸ್ಸಲ್ಲಿದೆ. ಅದು ಕೂಡ ಅಷ್ಟೇ. ಟೋಟಲ್ 27 ವಾರ್ಡು ಕವರ್ ಮಾಡಿಸಿದ್ದೀನಿ. ವಾರ್ಡ್ ನಂಬರ್ 1ಗೆ 1,30,00,000 ರಸ್ತೆ ಮತ್ತು ಡ್ರೈನಿಗೆ ಪ್ರಾವಿಜನ್ ಮಾಡಿದ್ದೇನೆ. ವಾರ್ಡ್ ನಂಬರ್ 1. ವಾರ್ಡ್ ನಂಬರ್ 2 76 ಲಕ್ಷ ಇದೆ. ವಾರ್ಡ್ ನಂಬರ್ 3 70 ಲಕ್ಷ ಇದೆ. ವಾರ್ಡ್ ನಂಬರ್ 4 35 ಲಕ್ಷ ಇದೆ. ವಾರ್ಡ್ ನಂಬರ್ 5 36 ಲಕ್ಷ ಇದೆ. ವಾರ್ಡ್ ನಂಬರ್ 6 60 ಲಕ್ಷ ಇದೆ. ವಾರ್ಡ್ ನಂಬರ್ 7 45 ಲಕ್ಷ ಇದೆ. ವಾರ್ಡ್ ನಂಬರ್ 8 35 ಲಕ್ಷ ಇದೆ. ವಾರ್ಡ್ ನಂಬರ್ 9 40 ಲಕ್ಷ ಇದೆ. ವಾರ್ಡ್ ನಂಬರ್ 10
40 ಪ್ಲಸ್ ಏನು ಹಾಕಿದೆಯಲ್ಲ ಹಾಂ, ಇದು 40 ಲಕ್ಷ ಇದೆ. ವಾರ್ಡ್ ನಂಬರು 11 35 ಲಕ್ಷ ಇದೆ. ವಾರ್ಡ್ ನಂಬರ್ 12 80 ಲಕ್ಷ ಇದೆ. ವಾರ್ಡ್ ನಂಬರ್ 13 55 ಲಕ್ಷ ಇದೆ. ವಾರ್ಡ್ ನಂಬರ್ 14 80 ಲಕ್ಷ ಇದೆ. ವಾರ್ಡ್ ನಂಬರ್ 15 70 ಲಕ್ಷ ಇದೆ. ವಾರ್ಡ್ ನಂಬರ್ 16 95 ಲಕ್ಷ ಇದೆ. ವಾರ್ಡ್ ನಂಬರ್ 17 45 ಲಕ್ಷ ಇದೆ. ವಾರ್ಡ್ ನಂಬರ್ 18 55 ಲಕ್ಷ ಇದೆ. ವಾರ್ಡ್ ನಂಬರ್ 19 55 ಲಕ್ಷ ಇದೆ. ವಾರ್ಡ್ ನಂಬರ್ 20 35 ಲಕ್ಷ ಇದೆ. ವಾರ್ಡ್ ನಂಬರ್ 21 60 ಲಕ್ಷ ಇದೆ. ವಾರ್ಡ್ ನಂಬರ್ 22 85 ಲಕ್ಷ ಇದೆ. ವಾರ್ಡ್ ನಂಬರ್ 23 70 ಲಕ್ಷ ಇದೆ. ವಾರ್ಡ್ ನಂಬರ್ 24 60 ಲಕ್ಷ ಇದೆ. ವಾರ್ಡ್ ನಂಬರ್ 25 48 ಲಕ್ಷ ಇದೆ. ವಾರ್ಡ್ ನಂಬರ್ 26 50 ಲಕ್ಷ ಇದೆ. ವಾರ್ಡ್ ನಂಬರ್ 27 70 ಲಕ್ಷ ಇದೆ. ವಾರ್ಡ್ ನಂಬರ್ 28 80 ಲಕ್ಷ ಇದೆ. ವಾರ್ಡ್ ನಂಬರ್ 29 1 ಕೋಟಿ ಇದೆ. ಮತ್ತು ಹೊಸದಾಗಿ ವೈಟ್ ಗಾರ್ಡನ್ ಅದು ಇದು ಗ್ರಾಮ ಪಂಚಾಯತಿಯಲ್ಲಿತ್ತು, ಇಲ್ಲಿ ಅರಳೇರಿ ಗ್ರಾಮ ಪಂಚಾಯತಿಯಲ್ಲಿ. ಅದನ್ನು ನಗರಸಭೆಗೆ ಸೇರಿಸ್ಕೊಂಡಿದ್ದೀನಿ. ಅಲ್ಲಿ ಏನೂ ಮೂಲಭೂತ ಸಹಕಾರ ಇರಲಿಲ್ಲ. ಅಲ್ಲಿ 2 ಕೋಟಿಯನ್ನು ಕೊಟ್ಟಿದ್ದೇನೆ. ಒಟ್ಟು 20 ಕೋಟಿ. 20 ಕೋಟಿಯಲ್ಲಿ 22 ಕಿಲೋಮೀಟರ್ ರಸ್ತೆಗಳು ತಗೊಂಡಿದ್ದೀನಿ, 5.5 ಕಿಲೋಮೀಟ್ರು ಡ್ರೈನೇಜ್ ತಗೊಂಡಿದ್ದೀನಿ. ನಮ್ಮ ನಗರಸಭೆಗೆ ನಮ್ಮ ಸರ್ಕಾರ ವಿಶೇಷ ಅನುದಾನ ಕೊಟ್ಟಿರೋದು. ಅದನ್ನು ಇವತ್ತು ನಮ್ಮ ಮುಖಂಡಗಳೆಲ್ಲ ಕರೆದು ಕ್ವಾಲಿಟಿ ಕೆಲಸ ಮಾಡಬೇಕು, ಜವಾಬ್ದಾರಿ ವಹಿಸ್ಕೊಬೇಕು. ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದು ಎಲ್ಲರ ಜೊತೆಗೆ ಎಲ್ಲರೂ ಕೂಡ ಜವಾಬ್ದಾರಿ ತಗೊಬೇಕು ಅನ್ನೋ ಉದ್ದೇಶದಿಂದ ಇವತ್ತೆಲ್ಲ ಮುಖಂಡರು ಕರೆದಿದ್ದೀನಿ. ಇನ್ನು ಬೇರೆ ಉದ್ದೇಶ ಏನಿಲ್ಲ. ನಿಮ್ಮನ್ನು ಕೂಡ ಇದು ಮಾಹಿತಿಯನ್ನು ನಮ್ಮ ಪ್ರೆಸ್ನವರು ಕೂಡ ಕೊಡಬೇಕು. ನಗರಸಭೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಎಲ್ಲ ಹೇಳ್ತಾ ಇದ್ದೆ. ನಗರಸಭೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 20 ಕೋಟಿ ಕೊಟ್ಟಿರೋದನ್ನು ವಾರ್ಡ್ ಪಕ್ಷಾತೀತವಾಗಿ ಎಲ್ಲ ವಾರ್ಡ್ಗಳು ಏನೇನು ಕೆಲಸ ಬಾಕಿದೆ ನಮ್ಮ ಅಧಿಕಾರಿಗಳ ರಿಪೋರ್ಟ್, ಡ್ರೈನ್ ಬೇಕಾ, ಎಷ್ಟು ರಸ್ತೆ ಬೇಕು, ಟೋಟಲ್ ಕಿಲೋಮೀಟರ್ಗಳು ಸುಮಾರು 55 ಕಿಲೋಮೀಟರ್ ನಗರಸಭೆ ವ್ಯಾಪ್ತಿಯಲ್ಲಿ 55 ಕಿಲೋಮೀಟರ್ ಮತ್ತು 5.5 ಕಿಲೋಮೀಟರ್ ಡ್ರೈನ್. ನನ್ನ ಪ್ರಕಾರ ಯಾವುದು ಇಲ್ಲಿವರೆಗೆ ಏನು ಮಾಡಿದ್ವಿ, ಇನ್ನು ಬಾಕಿ ಇರೋಂಥ ರಸ್ತೆ ಮಾಲೂರು ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಎಲ್ಲ ಕಂಪ್ಲೀಟ್ ರಸ್ತೆಗಳು ಇನ್ನು 2-2.5 ತಿಂಗಳಲ್ಲಿ 3 ತಿಂಗಳ ಒಳಗಡೆ ನಗರಸಭೆ ಎಲೆಕ್ಷನ್ ಬರೋಕ್ಕೆ ಮೊದಲು 55 ಕಿಲೋಮೀಟರ್ ರಸ್ತೆಗಳನ್ನು 5.5 ಕಿಲೋಮೀಟರ್ ಡ್ರೈನೇಜನ್ನು ಕಂಪ್ಲೀಟ್ ಕೆಲಸ ಮಾಡಿಸ್ಕೊಡ್ತೀನಿ. ಅದನ್ನು ನನ್ನ ನಗರಸಭೆ ವ್ಯಾಪ್ತಿಯ ಜನತೆಗೆ ತಿಳಿಸ್ಬೇಕಾಗ್ತದೆ. ನಮ್ಮ ಎಲ್ಲ ಮುಖಂಡರಿಗೂ ಹೇಳಿದ್ದೀನಿ, ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀವಿ ಎಲ್ಲ ಒಂದೊಂದು ಕಾಪಿ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಸಾರ್ವಜನಿಕರು ತಿಳಿಸೋಂಥದ್ದು, ಕೆಲಸ ಪ್ರಾರಂಭ ಆದಾಗ ನಿಂತ್ಕೊಂಡು ಒಳ್ಳೆ ಕ್ವಾಲಿಟಿ ಕೆಲಸ ಮಾಡೋಂಥದ್ದು ಮಾಡಬೇಕು ಅಂತೇಳಿ ಇನ್ನು ಎಲ್ಲರೂ ಕರೆದಿದ್ದೆ. ನಾನು ಇವತ್ತೆಲ್ಲ ಮಾಜಿ ಕೌನ್ಸಿಲರ್ಗಳನ್ನ ಏಮಣ್ಣನೂ ಕರೆದಿದ್ದೆ, ಎಲ್ಲ ಕೌನ್ಸಿಲರ್ಸ್ ಕರೆದಿದ್ದೆ. ಕೆಲವರು ಬಂದವರೇ, ಕೆಲವರು ಬಂದಿಲ್ಲ. ಸರ್ಕಾರ ದುಡ್ಡಿದ್ದು ಎಲ್ಲ ಡೆವಲಪ್ಮೆಂಟ್ಸ್ಗೆ ಕ್ವಾಲಿಟಿಗೆ ಸಹಕಾರ ಕೊಡಬೇಕು. ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ನಿಂತ್ಕೊಂಡು ಮಾಡಬೇಕು ಅಂತೇಳಿ ಹೇಳಿದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಏನೇನು ಬದಲಾವಣೆ ನಗರಸಭೆ ಕಂಡಿದ್ವಿ, ಅದರ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಅಧಿಕಾರಿಗಳಿಗೆ ಕೂಡ ಇತಿಹಾಸದಲ್ಲಿ, ಪುರಸಭೆ ಇತಿಹಾಸದಲ್ಲಿ ರೆವಿನ್ಯೂ ಕಲೆಕ್ಟ್ ಮಾಡಿದ್ದು ಒಂದು ದಾಖಲೆ ಮಾಡಿದ್ದಾರೆ. ಏನು ಸುಮಾರು ಕೋಟಿಗಳು ಇವತ್ತು ಟ್ಯಾಕ್ಸನ್ನು ಪೆಂಡಿಂಗ್ ಇಟ್ಕೊಂಡಿದ್ರು, ಅದನ್ನು 5% ರಿಯಾಯಿತಿ ಕೊಟ್ಟಿದ್ದರಿಂದ ಕಡ್ಡಾಯವಾಗಿ ಎಲ್ಲರೂ ಕಟ್ಟಲೇಬೇಕು ಅಂತ ನಮ್ಮ ಅಧಿಕಾರಿಗಳು 5% ರಿಯಾಯಿತಿ ಕೊಟ್ಟು ಇವತ್ತು ಕಲೆಕ್ಷನ್ ಮಾಡೋಕ್ಕೆ ಹೊರಟಿರೋದ್ರಿಂದ ನಮ್ಮ ಅಧಿಕಾರಿಗಳು ಒಂದೇ ದಿನ 3 ದಿನದಿಂದ ಮೊನ್ನೆ ಎಷ್ಟನೇ ತಾರೀಕು, 9ನೇ ತಾರೀಕು ಅಲ್ಲಪ್ಪ, ಅವತ್ತು ಒಂದು ದಿವಸ 1,20,00,000 ಆಗಿದೆ. ಅವತ್ತು 1ನೇ ತಾರೀಕು ಒಂದು ದಿವಸ 1,20,00,000 ಕಲೆಕ್ಷನ್ ಮಾಡಿದ್ದಾರೆ. ಅದು ಒಂದು ರೆಕಾರ್ಡ್. ಯಾವತ್ತೂ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇದು ರೆಕಾರ್ಡ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇವತ್ತು ರೆವಿನ್ಯೂ ಕಲೆಕ್ಟ್ ಮಾಡೋದ್ರಲ್ಲಿ ಹಿಂದೆ ಹೋಗಬಾರ್ದು ಅಂತ ಹೇಳಿದ್ವಿ.